ಇರುವಂತದ್ದು. ಕೊನೆಗೂ ಎಸ್ಐಟಿಗೆ ದರ್ಶನದ ಭಾಗ್ಯವನ್ನ ಕೊಟ್ಟಿದ್ದಾರೆ ಭವಾನಿ ರೇವಣ್ಣ. ಎಸ್ಐಟಿ ಪೊಲೀಸರು ಮುಂದೆ ಭವಾನಿ ಹೇಳಿದಾದ್ರೂ ಏನು ಅನ್ನುವಂತಹ ಪ್ರಶ್ನೆ. ರಿಪಬ್ಲಿಕ್ ಕನ್ನಡದಲ್ಲಿ ವಿಚಾರಣೆಯ ಇನ್ಸೈಡ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಭವಾನಿ ರೇವಣ್ಣಗೆ ಎರಡೆರಡು ಬಾರಿ ನೋಟಿಸ್ ಕೊಟ್ಟರು. ಎಸ್ಐಟಿ ಮುಂದೆ ಹಾಜರಾಗಿರಲಿಲ್ಲ. ಯಾವಾಗ ಬೇಲ್ ಸಿಕ್ತೋ ಆ ನಂತರ ವಕೀಲರ ಜೊತೆಗೆ ಬಂದು ವಿಚಾರಣೆಗೆ ಹಾಜರಾದರು. ವಿಚಾರಣೆಗೆ ಭವಾನಿ ರೇವಣ್ಣರಿಂದಲೂ ಕೂಡ ಅಸಹಕಾರ ಸಿಗ್ತಾ ಇದೆಯಂತೆ. ಮಗನಂತೆ ಹಠಕ್ಕೆ ಬಿದ್ದಿದ್ದಾರೆ ಭವಾನಿ ರೇವಣ್ಣ. ನಾನೇನು ಮಾಡಿಲ್ಲ, ಎಲ್ಲವೂ ಷಡ್ಯಂತ್ರ ಅಂತ ಹೇಳಿ ಭವಾನಿ ಎಸ್ಐಟಿ ಮುಂದೆ ಹೇಳಿಕೆಯನ್ನ ಕೊಡ್ತಾ ಇದ್ದಾರಂತೆ. ನಿನ್ನೆ 4 ಗಂಟೆ ವಿಚಾರಣೆ ನಡೆದಿದೆ. ಈ 4 ಗಂಟೆ ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಯಾವ ವಿಚಾರವನ್ನು ಕೂಡ ಬಾಯ್ಬಿಟ್ಟಿಲ್ಲ. ಆಡಿಯೋ ಸಂಭಾಷಣೆ ಇಟ್ಟು ಭವಾನಿ ವಿಚಾರಣೆ ಕೂಡ ನಡೆಸಲಾಗಿದೆ. ಸತೀಶ್ ಹಾಗೂ ರಾಜಗೋಪಾಲ್ ನಡುವಿನ ಆಡಿಯೋವನ್ನ ಇಟ್ಟಿದ್ದಾರೆ. ಆಡಿಯೋದಲ್ಲಿ ಉಲ್ಲೇಖಿಸಿದಂತಹ ಭವಾನಿ ಅಮ್ಮ ಯಾರು ಅನ್ನುವಂತಹ ಪ್ರಶ್ನೆಗೆ ಅವರು ಯಾವ ಉತ್ತರವನ್ನು ಕೂಡ ಕೊಟ್ಟಿಲ್ಲ. ಅವರನ್ನೇ ಕೇಳಿ ಅಂತ ಹೇಳಿ ಎಸ್ಐಟಿ ಪ್ರಶ್ನೆಗೆ ಭವಾನಿ ಮರು ಪ್ರಶ್ನೆಯನ್ನ ಹಾಕಿದ್ದಾರೆ. ಅಂದ್ರೆ ಆ ರೀತಿಯಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿದ್ದಾರೆ. ಏನು ನಾಗರಾಜ್, ಭವಾನಿ ರೇವಣ್ಣ ಅವರು ಕೂಡ ಮಗನಂತೆ ತಾವು ಯಾವ ಪ್ರಶ್ನೆಗೂ ಉತ್ತರ ಕೊಡುವಂತೆ ಕಾಣಿಸ್ತಾ ಇಲ್ಲ. ನಿನ್ನೆ 4 ಗಂಟೆಗಳ ಕಾಲ ವಿಚಾರಣೆ ಆಗಿದೆ. ವಿಚಾರಣೆ ನಡೆದಂತಹ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾರೆ ಅಂತ ರಮ್ಯಾ, ಏನು ಒಂದು ಈ KR ನಗರ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿನ್ನೆ SIT ವಿಚಾರಣೆಗೆ ಹೈಕೋರ್ಟ್ ಸೂಚನೆಯಂತೆ ಹಾಜರಾಗಿದ್ದಂಥ ಭವಾನಿ ರೇವಣ್ಣ ಸಹ ಏನು ಪ್ರಜ್ವಲ್ ರೇವಣ್ಣ ಒಂದು ಮೊಂಡಾಟವನ್ನು ಆಡ್ತಾ ಇದ್ದಾರೆ. ವಿಚಾರಣೆಗೆ SIT ವಿಚಾರಣೆಗೆ ಸಹಕಾರವನ್ನು ನೀಡಿದೆ. ಅದೇ ರೀತಿ ಮೊಂಡಾಟವನ್ನು ಇವರು ಸಹ ಮುಂದುವರಿಸಿದ್ದಾರೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಅಂತೇಳಿ SIT ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಇದರಲ್ಲಿ ಪ್ರಮುಖವಾಗಿ ಆಕೆಯನ್ನ SIT ವಿಚಾರಣೆಗೆ ಕರೆಯಲಿಕ್ಕೆ ಕಾರಣ ಅಂತ ಅಂಶ ಏನಂತಂದ್ರೆ, ರಾಜಗೋಪಾಲ್ ಮತ್ತೆ ಏನು ಸತೀಶ್ ಬಾಬಣ್ಣ ಈ ಒಂದು ಕಿಡ್ನಾಪ್ ಕೇಸಲ್ಲಿ ಈಗಾಗಲೇ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಇವರ ಬಳಿ SIT ಅಧಿಕಾರಿಗಳಿಗೆ ಒಂದಷ್ಟು ಆಡಿಯೋ ರೆಕಾರ್ಡ್ಗಳು ಪತ್ತೆಯಾಗಿದ್ವು ಅವರ ಮೊಬೈಲ್ಗಳಲ್ಲಿ. ಈ ಒಂದು ಆಡಿಯೋದಲ್ಲಿ ಸಾಕಷ್ಟು ಬಾರಿ ಭವಾನಿ ಅಮ್ಮನ ಸೂಚನೆಯಂತೆ ಆ ಮಹಿಳೆಯನ್ನ ಕರೆದುಕೊಂಡು ಬರ್ತಾ ಇದೀವಿ, ನಿಮ್ಮ ಫಾರ್ಮ್ ಹೌಸ್ನಲ್ಲಿ ಇಡಬಹುದಾ, ಈ ಬಗ್ಗೆ ಸಂಭಾಷಣೆ ಆಗಿತ್ತು. ಈ ಒಂದು ಸಂಭಾಷಣೆಯನ್ನ ಇಟ್ಕೊಂಡು ನೀವೇ ಈ ಒಂದು ಕಿಡ್ನಾಪ್ ಕೇಸ್ನ ಮಾಸ್ಟರ್ ಮೈಂಡ್, ಈ ಒಂದು ಭವಾನಿ ಅಮ್ಮ ಅಂತೇಳಿ ಇವರಿಬ್ಬರು ಉಲ್ಲೇಖ ಮಾಡಿರ್ತಕ್ಕಂಥ ಹೆಸರು ನಿಮ್ಮದೇನಾ ಅಂತೇಳಿ SIT ಅಧಿಕಾರಿಗಳು ಭವಾನಿ ರೇವಣ್ಣರನ್ನ ಪದೇ ಪದೇ ಪ್ರಶ್ನೆ ಮಾಡುವಂಥದ್ದು. ಆದರೆ ಇದಕ್ಕೆ ಸುತರಾಮ್ ಭವಾನಿ ರೇವಣ್ಣ ಒಪ್ಪಿಲ್ಲ, ಇದು ನನ್ನ ವಿರುದ್ಧ ಮಾಡಿರ್ತಕ್ಕಂಥ ಷಡ್ಯಂತ್ರ, ಭವಾನಿ ಅಮ್ಮ ಯಾರು ಅಂತ ಗೊತ್ತಾಗಬೇಕಾದ್ರೆ ನೀವು ಅವರನ್ನೇ ಇನ್ನೊಮ್ಮೆ ಪ್ರಶ್ನೆ ಮಾಡಿ ಅಂತೇಳಿ SIT ಅಧಿಕಾರಿಗಳಿಗೆ ಮರುಪ್ರಶ್ನೆಯನ್ನು ಮಾಡಿದ್ರು ಅಂತೇಳಿ SIT ಮೂಲಗಳಿಂದ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಈ ಒಂದು ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಏನು ಮಗ ಪ್ರಜ್ವಲ್ ರೇವಣ್ಣ ಈ ಒಂದು ತನಿಖೆಯಲ್ಲಿ ನನಗೆ ಈ ಒಂದು ಹಗರಣಕ್ಕೆ ಯಾವುದೇ ಸಂಬಂಧ ಇಲ್ಲ, ಇದು ಕೇವಲ ನಮ್ಮ ವಿರುದ್ಧ ಮಾಡಿರ್ತಕ್ಕಂಥ ರಾಜಕೀಯ ಷಡ್ಯಂತ್ರ ಅಂತೇಳಿ ಉತ್ತರವನ್ನು ಕೊಡ್ತಾ ಇದ್ರು. ಅದೇ ರೀತಿಯ ಒಂದು ಮೊಂಡಾಟವನ್ನು ಭವಾನಿ ರೇವಣ್ಣ ಸಹ ಮುಂದುವರಿಸಿರೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ರಮ್ಯಾ, ಮತ್ತೊಂದು ಕಡೆ ನಾಗರಾಜ್, ಇವತ್ತು ಕೂಡ ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಕಾಡ್ತಾ ಇರುವಂಥದ್ದು. ಇವತ್ತು ಹಾಜರಾದ್ರೆ ಯಾವ ರೀತಿಯಾದಂತಹ ಪ್ರಶ್ನೆಗಳನ್ನ ಅವರ ಮುಂದೆ ಇಡಬಹುದು SIT ಅಧಿಕಾರಿಗಳು ಅಂತ ರಮ್ಯಾ, ಖಂಡಿತವಾಗ್ಲೂ ಆ ಒಂದು ಸಾಧ್ಯತೆ ದಟ್ಟವಾಗಿದೆ ಅಂತೇಳಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಏನು SIT ಅಧಿಕಾರಿಗಳಿಗೆ ನಿನ್ನೆ ಹೈಕೋರ್ಟ್ನಲ್ಲಿ ಒಂದು ಸೂಚನೆ ಸಿಕ್ಕಿದೆ. ಇವರನ್ನ ನೀವು ಸಂಜೆ 5 ಗಂಟೆ ವೇಳೆವರೆಗೂ ವಿಚಾರಣೆಯನ್ನ ಮಾಡಬಹುದು, ಅಗತ್ಯವಾದಾಗ ವಿಚಾರಣೆಗೆ ಸಹಕರಿಸಬೇಕು ಅಂತೇಳಿ ಭವಾನಿ ರೇವಣ್ಣಗೂ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನೀವು ಪುನಃ ವಿಚಾರಣೆಗೆ ಕರೆದಾಗ ಬರಬೇಕು ಅಂತೇಳಿ ನಿನ್ನೆ SIT ಅಧಿಕಾರಿಗಳು ಭವಾನಿ ರೇವಣ್ಣಗೆ ಸೂಚನೆಯನ್ನ ನೀಡಿದ್ದಾರೆ ಅನ್ನೋ ಮಾಹಿತಿ SIT ಮೂಲಗಳಿಂದ ಸಿಕ್ಕಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಪುನಃ ಭವಾನಿ ರೇವಣ್ಣ ಅವರನ್ನ ಕರೆಸಿಕೊಂಡು ಏನು ನಿನ್ನೆ ಒಂದು ಮೊಂಡಾಟವನ್ನು ಆಡಿದ್ರು, ಸಮರ್ಪಕವಾದಂಥ ಉತ್ತರವನ್ನು ನೀಡಿಲ್ಲ. ಹೀಗಾಗಿ ಏನು SIT ಅಧಿಕಾರಿಗಳು ಇಷ್ಟು ದಿನಗಳ 1.5 ತಿಂಗಳ ಕಾಲಾವಧಿಯಲ್ಲಿ ಸಂಗ್ರಹಿಸಿರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಅವರನ್ನು ಮತ್ತೆ ಪ್ರಶ್ನೆ ಮಾಡುವ ಯೋಜನೆಯನ್ನು SIT ಅಧಿಕಾರಿಗಳು ರೂಪಿಸಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇರತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಅವರು ವಿಚಾರಣೆಗೆ ಹಾಜರಾದರೆ ಇವತ್ತು ಮತ್ತಷ್ಟು ಪ್ರಶ್ನೆಗಳನ್ನು SIT ಅವರನ್ನ ಕೇಳುವಂಥದ್ದು. ರಮ್ಯಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿ.